ಖುಷಿ ಆಯಿತು, ಒಳ್ಳೆ ಮಾಡಿ ಆಡಿದ್ದಾರೆ. ಬಟ್ ಸೋಲು ಗೆಲುವು ಇದ್ದಿದ್ದೆ ಆ ಆಟದಲ್ಲಿ. ಸೊ ದೇ ವಿಲ್ ಬೌನ್ಸ್ ಬ್ಯಾಕ್ ಅಂತ ಹೇಳ್ತೀನಿ ಅಷ್ಟೇ. ಹೋಮ್ ಪಿಚ್ಚಲ್ಲಿ ಆರ್ ಸಿ ಬಿ ಸೋಲ್ತು, ಏನಾದರೂ ಸ್ವಲ್ಪ ಬೇಜಾರಾಯಿತು ಅದ್ರ ಬಗ್ಗೆ? ಹೋಮ್ ಪಿಚ್ಚೇ ಶನಿ ಅನಿಸುತ್ತೆ ಆರ್ ಸಿ ಬಿಗೆ ಯಾವತ್ತು. ಸೊ ವಿನ್ ಆಗ್ತಾರೆ. ಒಳ್ಳೆ ಆಡಿದ್ದಾರೆ. ಪಾಸಿಟಿವ್ಸ್ ಅಂದರೆ ಮಿಡಲ್ ಇದಿದೆಯಲ್ಲ, ಅಂದರೆ ಬ್ಯಾಟ್ಸ್ಮನ್ಸ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ ಈ ಸತಿ. ಇಲ್ಲಾಂದರೆ ವಿಕೆಟ್ 3 ವಿಕೆಟ್ ಹೋದರೆ ಬಡ ಎಲ್ಲ ಹೋಗ್ತಿತ್ತು. ಈ ಸತಿ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಸೊ ವೀಕ್ನೆಸ್ ಬೌಲಿಂಗ್ ಸ್ವಲ್ಪ ಕರೆಕ್ಟ್ ಮಾಡಬೇಕಿತ್ತು, ಸ್ವಲ್ಪ ಅಷ್ಟೇ. ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಇವರು ಪವರ್ ಪ್ಲೇಯಲ್ಲಿ 1-2-3 ವಿಕೆಟ್ ತೆಗೆದಿದ್ರೆ ಸ್ವಲ್ಪ ಈಸಿ ಆಗ್ತಿತ್ತು. ಸರ್, ನಿನ್ನೆ GT ವರ್ಸಸ್ RCB ಮ್ಯಾಚ್ ನೋಡಿದ್ರಾ? ನೋಡಿದೆ ಮ್ಯಾಮ್. ಹೇಗಾಯ್ತು ಮ್ಯಾಚ್? ಮ್ಯಾಚ್ ಸೂಪರ್ ಆಯಿತು. ಬೆಂಗಳೂರಲ್ಲಿ ಫಸ್ಟ್ ಮ್ಯಾಚು, ಬಟ್ ಬ್ಯಾಡ್ ಲಕ್ ಸೋತರು. ಬಟ್ ಇನ್ನೂ 6 ಮ್ಯಾಚ್ ಇದೆ ಹೋಮ್ ಗ್ರೌಂಡಲ್ಲಿ. ನಿನ್ನೆ 86 ರನ್ನಿಗೆ 6 ವಿಕೆಟ್ ಹೋದರೂ ಒಳ್ಳೆ ಆವ್ರೇಜ್ ಸ್ಕೋರ್ 170 ಚಿಲ್ಲರಿ. ಬ್ಯಾಡ್ ಲಕ್. GT ಅವ್ರು ತುಂಬ ಚೆನ್ನಾಗಿ ಆಡಿದರು. ಒಳ್ಳೆ ಆಡಿ ಚೆನ್ನಾಗಿ ಆಡಿದರು. ಏನು ವೀಕ್ನೆಸ್ಸಿಂದ RCB ಸೋಲಕ್ಕೆ ಕಾರಣ ಆಯಿತು ಅಂದರೆ ನಿಮಗೆ ಏನು? ಇಲ್ಲ, ವೀಕ್ನೆಸ್ಗಿಂತ ಅವ್ರದ್ದು ಬೌಲಿಂಗ್ ಸ್ಟ್ರೆಂತ್ ಚೆನ್ನಾಗಿತ್ತು. ಇವರು ಸ್ವಲ್ಪ ಸ್ಟಾರ್ಟಿಂಗ್ ಒಂದು 4 ಓವರ್ ಚೆನ್ನಾಗಿ ಆಡಬೇಕಿತ್ತು, ಆಮೇಲೆ ಹಿಟ್ಟಿಂಗ್ ಹೋಗಬೇಕಿತ್ತು. ಲಾಸ್ಟ್ ಕೊನೆ ಬ್ಯಾಟ್ಸ್ಮನ್ ಇರಲಿ, ಲಿವಿಂಗ್ಸ್ಟನ್ ಇರಲಿ, ಟೀಮ್ ಡೇವಿಡ್ ಇರಲಿ, ಎಲ್ಲ ಚೆನ್ನಾಗಿ ಆಡಿದರು. ಎವರೇಜ್ ಚೆನ್ನಾಗಿ ಸ್ಕೋರ್ ಬಂತು. ಬಟ್ ಇನ್ನೊಂದು 15-20 ರನ್ಸ್ ಸ್ವಲ್ಪ ಹಿಂದುಳಿದ್ರು. ಹಾಂ, ಚೆನ್ನಾಗಿದೆ ಟೀಮ್. ಇಲ್ಲಿ ನೆಕ್ಸ್ಟ್ ಗುಡ್ ಲಕ್. ನೆಕ್ಸ್ಟ್ ಕಂಟಿನ್ಯೂ ವಿನ್ ಆಗ್ತಾರೆ ಬಿಡಿ, ಹೋಪ್ ಇದೆ. ಕಂಟಿನ್ಯೂ ವಿನ್ ಆಗ್ತಾರೆ. ಪ್ಲೇ ಆಫಲ್ಲಿ ಟಾಪ್ 2 ಅಲ್ಲೇ ಇರ್ತಾರೆ. 2 ತುಂಬ ಫ್ಯಾನ್ಸಿ ಬೇಜಾರು ಆಗಿ ಆಗುತ್ತೆ ಅಬ್ಸಲ್ಯೂಟ್ಲಿ. ಬಟ್ ಇಲ್ಲ, ಇನ್ನೂ 6 ಮ್ಯಾಚ್ ಇದೆ ಹೋಮ್ ಗ್ರೌಂಡಲ್ಲಿ. ಇನ್ನು 6 ವಿನ್ ಆಗಿ ಆಗ್ತಾರೆ ಬಿಡಿ, ಕಾನ್ಫಿಡೆಂಟ್ ಇದೆ. ಹರೀಶ್ ಅಂತ. ಆಲ್ ದಿ ಬೆಸ್ಟ್ RCB. ಈ ಮ್ಯಾಚ್ ಬಗ್ಗೆ ಏನು ಹೇಳೋದು ಅಂದರೆ, ಈ ಕಳೆದ ಲಾಸ್ಟ್ ಎಲ್ಲ ಸೀಸನ್ಸಲ್ಲೂ ಸೋಲನ್ನು ನಮ್ಮವರೆಲ್ಲ ಫ್ಯಾನ್ಸು ಅರಗಿಸ್ಕೊಳ್ಳೋ ಶಕ್ತಿ ಇದೆ. ಮೆಂಟಲಿ, ಫಿಸಿಕಲಿ ಎಲ್ಲ ಅವ್ರನ್ನ ಪ್ರಿಪೇರ್ ಮಾಡಿದ್ದಾರೆ. ಮತ್ತು ಬ್ಯಾಟಿಂಗ್ ಆರ್ಡ್ರು ಸ್ವಲ್ಪ ಕೈ ಕೊಡ್ತು ನಿನ್ನೆ. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ನೆಲ್ಲ ಫೇಲ್ ಆದರು. ಸೊ ಹಂಗಾಗಿ ಆಲ್ಮೋಸ್ಟು ಬೌಲರ್ ಕೂಡ ಡಿಪೆಂಡ್ ಮಾಡೋಕ್ಕಾಗಲ್ಲ, ಆ ಸ್ಕೋರ್ಗಳನ್ನು ಇದು ಮಾಡೋಕ್ಕಾಗಲ್ಲ. ಹಂಗಾಗಿ ಬೌಲಿಂಗು ಸ್ವಲ್ಪ ಇದಾಯಿತು. RCB ಫ್ಯಾನ್ಸ್ಗೆ ಸೋಲನ್ನ ಸಹಿಸ್ಕೊಳ್ಳೋ ಶಕ್ತಿ ಇದೆ ಅಂತಂದ್ರೆ, ಹಂಗಾದ್ರೆ ಸೋಲನ್ನೇ ಸಹಿಸ್ಕೋತೀರಾ ಅಥವಾ ಈ ಸಲ ಆದರೂ ಕಪ್ ಹೊಡಿಬೇಕು? ಇಲ್ಲ, ಕಮ್ ಬ್ಯಾಕ್. ನಮ್ಮ ಹರೀಶ್ ಅವರು ಹೇಳ್ದಂಗೆ ಇನ್ನೂ ಹೋಮ್ ಗ್ರೌಂಡಲ್ಲಿ 6 ಮ್ಯಾಚ್ ಇದೆ. ಡೆಫಿನೆಟ್ಲಿ ಕಮ್ ಬ್ಯಾಕ್ ಮಾಡ್ತಾರೆ. ಹೇಗೆ ಫಸ್ಟ್ 2 ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ವಿನ್ ಆಗಿದ್ದಾರೆ. ಹಾಗಾಗಿ ತುಂಬ ಚಾನ್ಸಸ್ ಇದೆ. ಟೀಮಲ್ಲೂ ಸಾಕಷ್ಟು ಬದಲಾವಣೆ ಆಗಿದೆ. ಬೌಲಿಂಗ್ ಆರ್ಡ್ರಲ್ಲೂ ಸುಮಾರು ಬದಲಾವಣೆ ಆಗಿದೆ. ತುಂಬ ನೆಕ್ಸ್ಟ್ ಒಳ್ಳೆ ಒಂದು ಹೋಪು ಇಟ್ಕೊಂಡಿದ್ದಾರೆ ಅಭಿಮಾನಿಗಳು. ಅಂದರೆ ಕಳೆದ 2 ಮ್ಯಾಚ್ನ ಗೆದ್ದಿದ್ರು, ನಿನ್ನೆ GT ಎದುರುಗಡೆ ಸೋತರು. ಏನು RCB ಇಂಪ್ರೂವ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಆಡ್ತಾರೆ, ಇನ್ನೂ ಚೆನ್ನಾಗಿ ಆಡ್ಬೋದು? ಏನಿಲ್ಲ ಮೇಡಮ್, ಅದೇ ಮೇಲ್ಗಡೆ ಈ ಬ್ಯಾಟಿಂಗ್ ಲೈನಪ್ ಇದೆಯಲ್ಲ, ಅನ್ಫಾರ್ಚುನೇಟ್ ಕೆಲವು ಮ್ಯಾಚ್ಗಳಲ್ಲಿ ಆ ಥರ ಆಗುತ್ತೆ. ನೀವು ಎಷ್ಟೇ ಒಳ್ಳೆ ಆಟಗಾರ ಇದ್ದರೂ ಕೂಡ ಕೆಲವು ಮ್ಯಾಚ್ಗಳಲ್ಲಿ ನಾವು ಕಾಣ್ಬೋದು ಈ ಥರ. ಈ ಥರ ಹಿಂಗಾಗಿ. ಬಟ್ ಲಿವಿಂಗ್ಸ್ಟನ್ ಚೆನ್ನಾಗಿ ಆಡಿದ್ರು, ಶರ್ಮಾ ಚೆನ್ನಾಗಿ ಆಡಿದ್ರು. ಹಂಗಾಗಿ ಒಳ್ಳೆ ಕಾಂಪಿಟೇಷನ್ ಸ್ಕೋರ್ ಇತ್ತು. ಸಿರಾಜ್ ಲಾಸ್ಟ್ ಟೈಮ್ RCB ತಂಡದಲ್ಲಿದ್ದರು, ಈ ಸಲ GT ಇದ್ದು ನಮ್ಮ ಅಂದರೆ RCB ಸೋಲಿಗೆ ಒಂದು ರೀತಿಯಲ್ಲಿ ಸಿರಾಜ್ ಮೇನ್ ಕಾರಣ ಅಂತ ಅವರು ಇರಬೇಕಿತ್ತು. ಸಿರಾಜ್ ನೀವು ಇಂಟರ್ನ್ಯಾಷನಲ್ ಮ್ಯಾಚಲ್ಲೂ ನೋಡಿದ್ದೀರಾ ಎಂಥ ಬೌಲರ್ ಅಂತ. ಹಂಗಾಗಿ ನಿನ್ನೆ ಇನ್ನೂ ತುಂಬ ಅಗ್ರೆಸಿವ್ ಆಗಿದ್ದಾರೆ. ಈ ಸಾರಿ ಈ ಫಾರ್ಮ್ಯಾಟಲ್ಲಿ ತುಂಬ ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ. ಮ್ಯಾನೇಜ್ಮೆಂಟು ಸಿರಾಜ್ನ ಈ ಸಲನೂ ನಮ್ಮ ಟೀಮಲ್ಲಿ ಉಳಿಸ್ಕೊಂಡಿದ್ರೆ ಎಲ್ಲೋ ಒಂದು ಕಡೆ ಕಪ್ ಗೆಲ್ಲೋದಕ್ಕೆ ಇನ್ನೂ ಹೆಲ್ಪ್ ಆಗ್ತಿತ್ತು ಅನ್ಸುತ್ತೆ. ಹೌದು, ಆ್ಯಸ್ ಯೂಶುವಲ್ ಹಂಗೆ ಅನಿಸುತ್ತೆ. ಯಾಕೆಂದರೆ ನಮ್ಮ ಆಟಗಾರ ಅಲ್ವಾ, ಸುಮಾರು ಆವೃತ್ತಿಗಳಲ್ಲಿ ನಮ್ಮ ತಂಡದ ಪರವಾಗಿ ಆಡಿರೋದ್ರಿಂದ ಅಭಿಮಾನಿಗಳಲ್ಲೂ ಕೂಡ ಆಸೆ ಇರುತ್ತೆ. ಯಾಕೆಂದರೆ ಯಾರನ್ನೂ ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ. ಬಟ್ ಅನ್ಫಾರ್ಚುನೇಟ್, ಏನು ಮಾಡೋಕ್ಕಾಗಲ್ಲ. IPL ರಾಜು ಅಂದಮೇಲೆ ನಿಮಗೆ ಎಲ್ಲ ಗೊತ್ತಿರುತ್ತೆ ಎಷ್ಟು ಇದಿರುತ್ತೆ ಅಂತ. ಹಂಗೆ ತಂಡದ ಮಾಲೀಕರಿಗೂ ಕೂಡ ಅಷ್ಟೇ ಒತ್ತಡ ಇರುತ್ತೆ, ಅಷ್ಟೇ ಒಂದು ಪ್ರತಿಷ್ಠೆ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ನೋಡೋಣ ಈ ಸಲ 100% ಶೋರ್ ಗೆಲ್ಲ. ಆಲ್ ದ ಬೆಸ್ಟ್ RCB. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.